ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ರಮೇಶ್ ಬಗ್ಲಿ, ಪತ್ರಕರ್ತ, ಯುವ ರಾಜಕಾರಣಿ, ಗಲಗಲಿ. ಇವತ್ತ ಭಾಳ ದಿನದಿಂದ ತಮ್ಮ ಮುಂದೆ ಬಂದಿರ್ಲಿಕ್ಕೆ ಆಗಿರ್ಲಿಲ್ಲ. ಅಂಥವು ಯಾವುದೇ ಹೇಳ್ಕೊಳ್ಳುವಂಥ ವಿಷಯ ಇರದೇ ಇರೋ ಕಾರಣಕ್ಕಾಗಿ ಮತ್ತು ನನ್ನ ಕೆಲಸದ ಒತ್ತಡದಿಂದ ತಮ್ಮ ಮುಂದೆ ಬರ್ಲಿಕ್ಕೆ ಆಗಿದ್ದಿಲ್ಲ. ಕ್ಷಮೆ ಇರಲಿ. ಇವತ್ತು ಬರಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಮಗೆ ಬಂದು ಒದಗ್ತಿ. ಏನಪ್ಪಾ ಅಂತಂದ್ರೆ ನಿನ್ನೆ ಒಂದು ಪ್ರೆಸ್ ಮೀಟ್ ಆಗೈತಿ. ಬೀಳಗಿ ತಾಲೂಕಿನ ವಿಷಯದ ಕುರಿತಾಗಿ ಬಾಗಲಕೋಟೆ ಒಳಗೆ ಪ್ರೆಸ್ ಮೀಟ್ ಆಗೈತಿ. ಆ ಪ್ರೆಸ್ ಮೀಟ್ನಾಗ ಈ ಭಾಗದ ಬಹುದೊಡ್ಡ ರೈತ ನಾಯಕರೊಬ್ರು ವ್ಯವಸ್ಥೆ ಬಗ್ಗೆ ಮಾತಾಡ್ಯಾರ. ಭಾಳ ಚಲೋ ಮಾತಾಡ್ಯಾರ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಬಂದಿನ ಇವತ್ತು. ಅದಕ್ಕಿಂತ ಮುಂಚೆ ಅವ್ರು ಮಾತಾಡೋ ಕಾರಣ ಏನಂತಂದ್ರ, ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇದ್ದಂತ ಇಬ್ರು ವ್ಯಕ್ತಿಗಳು, ಒಬ್ರು ಪ್ರವೀಣ್ ಪಾಟೀಲ್, ಇನ್ನೊಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಹನುಮಂತ್ ಕಾಕಂಡ್ಕಿ ಅವರು. ಅವ್ರವ್ರ ವೈಯಕ್ತಿಕ ಯಾವುದೇ ಕಾರಣಕ್ಕೆ ತಿಕ್ಕಾಡಿ ಒಂದಿಷ್ಟೇನೋ ವೈಮನಸ್ಸುಗಳಾಗಿ ಜಗಳಾಗಿ ಟಾಕಿಂಗ್ ವಾರ್ ಆಗ್ಯಾವ. ಗ್ಯಾಂಗ್ ವಾರ್ ಆಗೋ ಹಂತಕ್ಕೇನು ಹೋಗಿಲ್ಲ, ಟಾಕ್ ವಾರ್ ಆಗ್ಯಾವ ಅಷ್ಟ. ವಾಕ್ ಸಮರದೊಳಗೆ ಅವ್ರು ಇವ್ರಿಗೊಂದು ಅಂದಾರು, ಇವ್ರು ಅವ್ರಿಗೊಂದು ಅತ್ತಪ್ಪ ಒಪ್ಪ ನಮ್ಮ ಪಕ್ಷದ ವ್ಯವಸ್ಥೆ, ಆಂತರಿಕ ವ್ಯವಸ್ಥೆ ಒಳಗ ನಾವು ಸರಿಪಡಿಸ್ಕೊತೀವಿ. ಅಷ್ಟಕ್ಕೂ ಅದು ಪಕ್ಷದ ಸಲುವಾಗಿ ಆಗಿದ್ದ ಜಗಳ ಅಂತ ನಮಗ್ ಅನ್ಸಂಗಿಲ್ಲ ಮೇಲ್ನೋಟಕ್ಕ. ಅದನ್ನ ಬಗೆಹರ್ಸಾಕ ನಾವು ಗೆಳೆಯರ ಬಳಗದೀವಿ. ನಮಗ್ ಹನುಮಂತ್ ಕಾಕಂಡ್ಕಿ ಅಣ್ಣನು ಹೊರತಿಲ್ಲ, ನಮ್ಮ ತಮ್ಮ ಪ್ರವೀಣ್ ಪಾಟೀಲ್ ಹೊರತಿಲ್ಲ. ಅದ ನಾವು ಒಂದ ಕುಟುಂಬದವರು, ಒಂದ ಮನಿಯವರು. ಹನುಮಂತ್ ಕಾಕಂಡ್ಕಿ ಅವರು ನಮ್ಮ ಕುಟುಂಬದವ್ರು, ಅವನು ನಮ್ಮ ಕುಟುಂಬದವನ. ನಮ್ಮದೇ ಆದಂತ ಒಂದು ಕುಟುಂಬ ವ್ಯವಸ್ಥೆ ಒಳಗೆ ಇದ್ದಂಗ ನಾವು ಬದುಕಾಕತ್ತೀವಿ. ಅದನ್ನ ನಾವು ಬಗೆಹರಿಸ್ಕೊತೀವಿ. ಯಾಕೋ ಈ ಮಹಾನುಭಾವರು ಅದ್ರ ಬಗ್ಗೆ ಬಹಳ ಫೋಕಸ್ ಮಾಡ್ಯಾರ. ಫೋಕಸ್ ಮಾಡಿ ಬೇರೆ ವಿಷಯ ಅದಕ್ಕೆ ತುರ್ಕಾಕ್ ನೋಡಾಕತ್ತಾರ. ಇಲ್ಲಿ ಏನ್ ಅವ್ರು ಮಾಡ್ಯಾರೋ ಅಥವಾ ಅವ್ರಿಗೆ ಯಾವ್ದೋ ಒಂದು ಕಾರಣದ ಕೈಯ ಒಂದ್ ಸ್ವಲ್ಪ ದುರುದ್ದೇಶ ಪೂರ್ವಕವಾಗಿ ಯಾರ ಕಡೆಯಿಂದಾರ ಯಾರ ಇವ್ರನ್ನ ಹಚ್ಚಿ ಮಾಡ್ಸ್ಯಾರೋ ಗೊತ್ತಿಲ್ಲ. ಅದನ್ನ ನೋಡೋಣ, ಒಂದ್ ಸ್ವಲ್ಪ ಕೇಳೋಣ ಪ್ರಶ್ನೆ. ಮಾತನಾಡಿದಂತ ಪ್ರೆಸ್ ಮೀಟ್ ಮಾಡಿದಂತ ಮಹಾನ್ ರೈತ ನಾಯಕರು, ಆಮೇಲೆ ನಂಜುಂಡ ಸ್ವಾಮಿ ಅವ್ರನ್ನೇ ಮೀರಿಸುವಂತ ನಾಯಕ ಯಾರತ್ತಂದ್ರ ಸನ್ಮಾನ್ಯ ಅಂಬಲ್ಜೇರಿ ಗ್ರಾಮದ ಸಿದ್ದಪ್ಪ. ಅವ್ರ ಹೆಸರೇನ್ರಿ, ಬಾಳ ಪಾಪ್ಯುಲರ್ ಅದಾರ. ಅವ್ರ ನೆನಪು ಸಹಿತ ಬರುದಿಲ್ಲ ಮ್ಯಾಮ್ ನಮಗ. ಏನ್ರಿ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಅವ್ರನ್ನ ನೆನಪು ಮಾಡ್ಕೋಬೇಕು ನೋಡ್ ನಾವೀಗ. ಬಳಗಾನೂರ್ ಅವ್ರು, ಯಾಕಂದ್ರೆ ಅವ್ರದ್ ನೆನಪೈತಿ ನಮಗ್. ಇವ್ರದ್ದು ಯಾಕೋ ನೆನಪಿಲ್ಲ. ಇವ್ರ ಮಹಾನ್ ನಾಯಕರದಾರ, ಅದಕ್ಕೆ ಇವ್ರ ಹೆಸರು ನಮಗ್ ನೆನಪು ಬರಲ್ಲ. ಆ ಬಳಗಾನೂರ್ ಅವ್ರ ಪಾಪ ಕಡಿಮೆ ಕೆಲಸ ಮಾಡ್ಯಾರಲ್ಲ, ಹಿಂಗಾಗಿ ಆ ಮನೆಯವ್ರ ನೆನಪು ಮಾಡ್ಕೊಂಡು ನೀವು ನೆನಪು ಮಾಡ್ಕೋಬೇಕು. ಸಿದ್ದಪ್ಪ ಬಳಗಾನೂರ್ ಅವರು ಈ ಹನುಮಂತ ಕಾಕಂಡ್ಕಿ ಮತ್ತು ಪ್ರವೀಣ್ ಪಾಟೀಲ್ ಜಗಳ ಮುನ್ನೆಲೆಗೆ ತಗೊಂಡ್ಬಂದ. ನಿನ್ನ ಪ್ರೆಸ್ ಮೀಟ್ ಮಾಡಿ, ಪ್ರೆಸ್ ಮೀಟ್ನಾಗ ನೀವ್ ಏನ್ ಕೇಳ್ತಿರತ್ತಂದ್ರ, ಬಿಳಗಿ ತಾಲೂಕ್ ಸ್ವಾತಂತ್ರ್ಯ ನಂತರ 75 ವರ್ಷ ಆದ್ರೂ ಸಹಿತ ನೀವು ಮೇಲ್ವರ್ಗದವರ ಆಡಳಿತ ಮಾಡ್ತೀರಿ. ಒಬ್ಬ ಅಹಿಂದ ನಾಯಕಗ ಬಾಳ ಅನ್ಯಾಯ ಆಗತತಿ, ಅದನ್ನ ಯಾರು ಕೇಳಲ್ರಿ ಅಂತ ಪ್ರೆಸ್ ಮೀಟ್ ಮಾಡ್ತೀರಿ. ಇಷ್ಟಕ್ಕೂ ನಿಮಗ್ ಹನುಮಂತ ಕಾಕಂಡ್ಕಿ ಅವ್ರು ಏನ್ರ ಹೇಳ್ಯಾರ? ಮತ್ತ ಅವ್ರ ಹಂತದಾಗ ಏನ್ ಮಾಡಂಗಿಲ್ಲ ನನಗ ಅನಸ್ತಂತ. ಯಾಕಂದ್ರ ಅಟ್ ಸಣ್ಣ ವ್ಯಕ್ತಿ ಅಲ್ಲ. ಯಾಕೆ ಅಟ್ ಸಣ್ಣ ವ್ಯಕ್ತಿ ಅಲ್ಲ ಹನುಮಂತನ ಬಗ್ಗೆ ಹೇಳ್ತಂದ್ರ, ಅವ್ ಬಾಳ ತಳ ಸಮುದಾಯದಿಂದ ಬಂದಂತ ವ್ಯಕ್ತಿ. ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಮಟ್ಟ ಬೆಳಗಾನ. ಅವನದೇ ಆದಂತ ವ್ಯಾಪಾರ ವಾಣಿಜ್ಯಗಳು ನಡೆಸ್ಕೊಂಡ್ ಅವನದೇ ಆದಂತ ಮರ್ಯಾದೆ ಒಳಗೆ ಜೀವನ ಮಾಡಕತ್ತಾನ. ಅವಂತೂ ಹೇಳಿರಕ್ ಸಾಧ್ಯ ಇಲ್ಲ ನನಗ ಅನಿಸ್ತತಿ. ನೋಡೋಣ, ಇದನ್ನೇ ನಿಮ್ ಬಾಯಿಲೆ ನೀವ ಸತ್ಯ ಹೇಳ್ಬೇಕು, ಯಾಕಂತಂದ್ರ ಪ್ರಮಾಣ ಮಾಡಿ ಹೇಳ್ಬೇಕಾಕತಿ. ಈ ವಿಷಯ ಮುನ್ನೆಲೆ ಇತ್ತಂದ್ರೆ ನೀವ್ ಏನ್ ಪ್ರಶ್ನೆ ಮಾಡ್ತೀರಿ? ಬಿಳಿಗಿ ನಾಯಕರು ಈವರೆಗೂ ಆಗಿ ಹೋಗಿರ್ತಕ್ಕಂತ ಎಲ್ಲಾ ನಾಯಕರಿಗೆ ನೀವು ಪ್ರಶ್ನೆ ಏನ್ ಮಾಡ್ತಿರತ್ತಂದ್ರ, ಬಿಳಿಗಿ ತಾಲೂಕ್ನಾಗ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಮನಿತರು, ಶೋಷಿತರು ಯಾರು ಇಲ್ಲಿ ಒಟ್ಟಗ ನಾಯಕರಾಗಿಲ್ಲ. ನಿಮಗ ಅಟ್ಟ ಬರೆದು ಕೊಟ್ಟತೇನು ಮತಕ್ಷೇತ್ರ ಅಂತ ಕೇಳ್ತಿಲ್ಲ. ಒಂದ್ ಮಾತು ಹೇಳ್ತಾನೆ ಕೇಳಿ ಸಿದ್ಧ. ನಾ ನಿನಗ ಬಿಳಿಗಿ ಮತಕ್ಷೇತ್ರದ ಒಂದ ಶಿವಾವಲೋಕನ್ ನೋಡುವ ಆತಂದ್ರ ನಿನಗ ತಿಳಿಯುವಂಗ ಹೇಳ್ಬೇಕತ್ತಂದ್ರ, ಯಾಕಂದ್ರ ಬಾಳ ನೀ ಅಕ್ಷರವಂತ ಇದ್ದಂಗ ಅದೇ ಅನಿಸ್ತತಿ ನಿನ್ ಭಾಷೆ. ಅದು ನೋಡಿದ್ರ ನನಗ ಮೊದಲ ಸ್ವಾತಂತ್ರ್ಯ ನಂತರ ಸಾರ್ವತ್ರಿಕ ಚುನಾವಣೆ ಏನ್ ನಡೀತು, ಆ ಚುನಾವಣೆ ಒಳಗೆ ಪ್ರಥಮ MLA ಆದವರು. ಅವಾಗ ಕ್ಷೇತ್ರ ಹೆಂಗಿತ್ತಂದ್ರ ಬೀಳಿಗಿ ಮತ್ತು ತಿಕೋಟ ಜಂಟಿ ಮತಕ್ಷೇತ್ರ ಇತ್ತು. ಮುಂಬೈ ವಿಧಾನಸಭಾಕ ನಮ್ ಪ್ರತಿನಿಧಿನ ಕಳಿಸ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಮೊದ್ಲಿಗೆ ಏನಾಯ್ತು, ಅಂಬ್ಲಿ ಚನ್ನಬಸಪ್ಪನವರು, ಅರ್ಜುನ್ಗೆ ಅವ್ರು MLA ಆಕ್ಕಾರಿ. ಇಲ್ಲಿ ಅವ್ರು MLA ಆಗಿ ಅವರು ಲಿಂಗಾಯತ್ ಸಮಾಜಕ್ಕೇನೋ ಸೇರಿದಂತ ವ್ಯಕ್ತಿ. ಅವ್ರು MLA ಆಗ್ಬೇಕಾದ್ರೆ ಅವತ್ತಿನ ಕಾಲಘಟ್ಟಕ್ಕೆ ಲಿಂಗಾಯತ್ ಸಮುದಾಯ ಅನ್ನೋದೇನು ಮಾನದಂಡಕ್ಕೆ ಬರ್ಲಿಲ್ಲ. ಅದು ಅವ್ರು ಹೆಂಗ್ MLA ಆಗಿ ಪ್ರಚಲಿತ ಆದ್ರತ್ತಂದ್ರ, ಅವತ್ತಿನ ಕಾಲಕ್ಕ ಭೂಗತಾಗಿ ಸ್ವಾತಂತ್ರ್ಯ ಚಳವಳಿ ಮಾಡಿ ಬ್ರಿಟಿಷರಿಗೆ ಶಿವ ಸ್ವಪ್ನಾಗಿದ್ರು. ಅದರ ಉತ್ತರೋತ್ತರವಾಗಿ ಸ್ವಾತಂತ್ರ್ಯ ನಂತರ ಜನ ಅವ್ರನ್ನ ಮನ್ನಣೆ ಕೊಡಿಸ್ತಿ, ಅವ್ರನ್ನ MLA ಮಾಡ್ತೀವಿ, ಮುಂಬೈ ಅಧಿವೇಶನಕ್ಕೆ ಕಳಿಸ್ತೀವಿ. ಅದಾದ್ಮೇಲೆ ಯಡಹಳ್ಳಿ ಗ್ರಾಮದ ಧೀಮಂತ ದನಿ ದಿವಂಗತ ಶ್ರೀಮಂತ ಶ್ರೀ RM ದೇಸಾಯಿ ಅವರು ಇಲ್ಲಿ MLA ಆಕ್ಕಾರ. 4 ಬಾರಿ ಬೀಳಿಗಿ ವಿಧಾನಸಭಾ ಮತಕ್ಷೇತ್ರವನ್ನ ವಿಧಾನಸಭೆಯಲ್ಲಿ ಪ್ರತಿನಿಧಿಸ್ತಾರ.
KSRTC ಚೇರ್ಮನ್ ಅಕ್ಕಾರ ಅವ್ರು, ಒಂದ್ ಅವಧಿಗೆ ರಾಜ್ಯಸಭಾ ಮೆಂಬರ್ ಅಕ್ಕಾರ, ಒಂದ್ ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರಕ್ಕಾರ ಅವ್ರು. ಅವ್ರೇನು ಇಲ್ಲಿ ಈ ಭಾಗದ ದೇಸಾರ್ವತ್ ಅನ್ನೋ ಕಾರಣಕ್ಕ ದರ್ಪದಿಂದ ಏನ್ರ ಆದ್ರ ತಿಳ್ಕೊಂಡಿನ ಸಿದ್ದಪ್ಪ ನೀನು. ಅವ್ರಾಗಿದ್ ಹೆಂಗತ್ತಂದ್ರ ನಿನಗೊಂದ್ ಸಣ್ಣ ಉದಾಹರಣೆ ಹೇಳ್ತನು. ದೇವರಾಜ್ ಅರಸು ಸಂಪುಟದಾಗ ಏನೈತ್ಲ ಊಳೋಣೆ ಭೂಮಿಯ ಒಡೆಯ ಅನ್ನುವಂತ ಆಕ್ಟ್ ಏನ್ ಜಾರಿಗೆ ಬತ್ತಲ್ಲ, ಅವಾಗ ತಮ್ಮ 100,000 ಎಕರೆ ಜಮೀನ್ ಹೊಕ್ಕ ಅನ್ನೋದು ಪರಿಜ್ಞಾನ ಇದ್ರು ಸಹಿತ ಆ ಮಸೂದೆ ಮೊದಲ ಸಹಿ ಹಾಕಿದಂತ ಧೀಮಂತ ವ್ಯಕ್ತಿ RM ದೇಸಾಯಿ ಅವ್ರು. ಅಂತ ವ್ಯಕ್ತಿತ್ವದಿಂದ ಬಂದಂತ ಕಾರಣಕ್ಕ ಅವ್ರನ್ನ ನಮ್ಮ ಭಾಗದ ಶಾಸಕರು ತಿಳ್ಕಿಸಿಂದ ಆಯ್ಕೆ ಮಾಡಿ ಕಳ್ಸ್ಯಾರ. ಬೀಳಿಗೆಯ ಪ್ರಜ್ಞಾವಂತ ಜನ, ನಿನ್ನಂತ ನನ್ನಂತ ಪ್ರಜ್ಞಾವಂತ ಜನ ಆರಿಸಿ ಕಳ್ಸ್ಯಾರ. ಅದಾದ್ಮೇಲೆ ಗಂಗಲ್ ಹತ್ ಬಂದ್ರು. ಗಂಗಲ್ ಸಾಹೇಬ್ರ ಹೆಂಗಿದ್ರತ್ತಂದ್ರ ಒಂದ ಅವಧಿ ಒಳಗೆ ಎಲ್ಲಿ ಪ್ರಪಂಚದಾಗ ಗಟ್ಸಾಕ್ ಸಾಧ್ಯ ಇಲ್ಲ. ಮಂಡಳ ಪಂಚಾಯತಿ ಚೇರ್ಮನ್ರು ಅವರ ಇದ್ರು. ಇವತ್ ತಾಲೂಕ್ ಪಂಚಾಯತಿ ಎತ್ತಿ ಏನೈತಿ ಅವತ್ TDB ಹತ್ತಿತ್ತು. ಅದ ಕಾಲಕ್ಕ TDB ಚೇರ್ಮನ್ರು ಇದ್ರು, ಅವಾಗ ಶಾಸಕರಾದ್ರ ಅವ್ರು. ಸಾಕಪ್ಪ ರಾಜಕಾರಣದ ಎಲ್ಲಾ ಮೊದಲು ನೋಡಿನ ತೆಗ್ಸಿ ನಿಸ್ವಾರ್ಥ ರಾಜಕಾರಣಿಯಾಗಿ ರಾಜಕೀಯದಿಂದ ದೂರು ಕೃಷಿ ಒಳಗ್ ಸಕ್ರಿಯವಾಗಿ ತೊಡಕಿಸ್ಕೊಂಡ್ರು. ಕಾಲಾನಂತರ ಕಾಲ ಅವ್ರ ಹಿಸ್ಟ್ರಿ ಹಿಂಗ. ಅದಾದ್ಮೇಲೆ ಅವರು ಬೀಳಿಗೆಯ ಮುತ್ಸದ್ದಿ ರಾಜಕಾರಣಿ SS ಪಾಟೀಲ್ ಮೀಶಿಗೌಡ್ರ ಇದ್ರಲ್ಲ, ಮುಂಬೈ ಸರ್ಕಾರದಾಗ ಅವರು ಇನ್ಸ್ಪೆಕ್ಟರ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡೋರು. ಅವ್ರು ಜನರ ನಾಡಿ ಮಿಡಿತವನ್ನ ಅರ್ಥಕೊಂಡು ಬೀಳಿಗೆ ತಾಲೂಕಿಗೆ ನಾ ಏನಾರ ಮಾಡ್ಬೇಕು ಅನ್ನುವಂತ ದೃಷ್ಟಿಯಿಂದ ಕೆಲಸಕ್ಕೆ ರಾಜೀನಾಮೆ ನೀಡಿ ಇಲ್ಲಿ ಬಂದ MLA ನಿಂತ್ಕೊಂಡ್ರು. MLA ಆದ್ರು. ಅವ್ರ ಮನೆಗೆ ಎಂತ ಇತಿಹಾಸ ಐತಂದ್ರ ಸ್ವತಃ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವ್ರ ತಂದೆಯವರ ಒಂದು ವಕಾಲತ್ ವಹಿಸಿ ಅವ್ರ ತಂದೆಯವ್ರನ್ನ ಕೊಲೆ ಕೇಸಿಂದ ಪಾರ್ ಮಾಡಿ ಹೋದ್ರ. ಅವ್ರ ಇತಿಹಾಸ ಐತಿ ಬಿಜಾಪುರದಾಗ. ಅಂತ ಮಣಿತನದಿಂದ ಬಂದಂತವ್ರು SS ಪಾಟೀಲ್ರು. ತದನಂತರ ಬಂದವರು ಬಾಬು ರೆಡ್ಡಿ. ಇತಿಹಾಸದ ಗೊತ್ತಿರ್ಬೇಕತ್ ನಿನಗೆ ಹೇಳಾಕತ್ತೀನಿ. ಯಾಕೋ ಒಂದ್ ಸ್ವಲ್ಪ ನೀ ಬಾಳ ಮಾತಾಡಿ ಸಿದ್ಧಾನ ನಿನ್ನೆ, ಅದಕ್ಕೆ ನಾನು ಒಂದ್ ಸ್ವಲ್ಪ ಬಾಳ ಮಾತಾಡ್ತೀನಿ. ಬಾಬು ರೆಡ್ಡಿ ಅವ್ರ ವಿದ್ಯಾರ್ಥಿ ದಶೆಯಿಂದ ಏನೈತಿ, ಹಲವಾರು ಕನ್ನಡ ಪರ ಚಳವಳಿಗಳನ್ನ ಮಾಡ್ಕೊಂಡು ಮರಾಠಿ ವಿರೋಧಿ ಒಂದು ಹೋರಾಟಗಳನ್ನ ಮಾಡ್ಕೊಂಡು ಸಾಕಷ್ಟು ಹೋರಾಟ ಮಾಡಿ ನಮ್ಮ ಬಿಳಿಗಿ ಮತಕ್ಷೇತ್ರಕ್ಕೆ ಬಂದು ಇಲ್ಲಿಯೂ ಕೂಡ ಹೋರಾಟದ ಹಾದಿಯಲ್ಲೇ ಶಾಸಕರಾದವ್ರು. ಅವ್ರು ಒಂದ್ ಅವಧಿಗೆ ಆಗಿದ್ರು ಸಹಿತ ಇವತ್ ಪ್ರತಿ ಊರೊಳಗೆ ಓವರ್ ಹೆಡ್ ಟ್ಯಾಂಕ್ ಅತ್ತೇನ್ ಕಾಣ್ತೀವಲ್ಲ, ನಾಳದ್ ನೀರ್ ಬರ್ತಿದ್ದಿಲ್ಲ, ವರ್ತ್ಯಾಗ ಹೊಳ್ಯಾಗ ತಂದು ಕುಡಿತಿದ್ವಿ. ಅದನ್ನ ತಪ್ಪಿಸಿ ನಳ ಕೊಟ್ರ ಅವ್ರ ಮನಿಗೆ. ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದ. ಅಂತ ಒಂದು ಧೀಮಂತ ವ್ಯಕ್ತಿ ಬಾಬು ರೆಡ್ಡಿ. ಅದಾದ ನಂತರ ಎಳಿಗುತ್ತಿ ಸಾವ್ಕಾರ ಆದ್ರು. ಗಂಗಾಧರಪ್ಪ ಗುರುಸಿದ್ದಪ್ಪ ಎಳಿಗುತ್ತಿ ಕಂದಗಲ್ಲಿನ ಸಾವ್ಕಾರತ್ ಕರಿತಿದ್ರು ಅವ್ರಿಗೆ. ಸಾವ್ಕಾರತ್ತೇನು ಅಗದಿ ಇದ್ರಲೇಕ ಹೃದಯ ಶ್ರೀಮಂತಿಕೆಯಿಂದ ಅವ್ರನ್ನ ಸಾವ್ಕಾರತ್ ಕರೆದಾರ. ತಮ್ಮ ಅವ್ರನ್ನ ಹಂಗ ಸಾವ್ಕಾರತ್ ಕರೆದಿಲ್ಲ. ಹೆಂಗತ್ತಂದ್ರ ಅವ್ರ ತಾಯಿ ದೇಶ ರಕ್ಷಣೆಗೆ ಇಂದಿರಾ ಗಾಂಧಿ ಯುದ್ಧ ಕಾಲದೊಳಗ ನಿಧಿ ಸಂಗ್ರಹಕ್ಕಾಗಿ ಬಂಗಾರ ತುಲಾಭಾರ ಮಾಡಿದ್ರು. S ನಿಜಲಿಂಗಪ್ಪನವ್ರದ್ದು ಮತ್ತು ಇಂದಿರಾ ಗಾಂಧಿ ಅವ್ರದ್ದು. ಬಂಗಾರ ಸಂಗ್ರಹ ಮಾಡಿಕೊಂಡು ಬರಾಕ್ ಹೋದ್ ಕಾರ್ಯಕರ್ತರಿಗೆ ಕೊಟ್ಟು ಹುಡುಗರು ಏನ್ ಗೊತ್ತ ಬಣ್ಣಿ ತಡಿತಮ್ಮ ಒಳಗ್ ಹೋಗತ್ತ ಮರದ ತುಂಬಾ ಬಂಗಾರ ತಂದ್ ಹಿಂಗ್ ಹಾಕ್ಬಿಟ್ಲಕ್ಕೆ. ಅಂತವ್ರ ಮಗ ಎಳಿಗುತ್ತಿ. ಅವ್ರೆಲ್ಲಾ ಜನವನರಾಗಿ ಮಂದಿ ಆ ಭಾಗದಾಗ ಕೇಳಿಟ ಗಿರ್ಸಾಗರ ಭಾಗದಾಗ. ಅದಾದ್ಮೇಲೆ JT ಪಾಟೀಲ್ ಆರಿಸಿ ಬಂದ್ರು. ಇವತ್ತಿಗೂ ಅವ್ರ ಪ್ರೆಸಿಡೆಂಟ್ ಶಾಸಕರದಾರ. ಈಗ ಬಂದದ್ದನ ಇದ ವಿಷಯಕ್ಕ JT ಪಾಟೀಲ್ರ ಬಗ್ಗೆ ಯಾಕೋ ಒಂದ್ ಸ್ವಲ್ಪ ನಾಲ್ಗಿ ಸಡ್ಲ್ ಬಿಟ್ಟಿ, ಅದನ್ನ ಹಗರ್ ಬಿಟ್ಟಿ. ಹಂಗ ಹಗರ್ ಬಿಡಬಾರ್ದಾಗಿತ್ತು. ಯಾವತ್ತು ನಾಲ್ಗಿ ಒಂದು ಗುಣಧರ್ಮ ಏನತ್ತಂದ್ರ ಅದು ಬಾಯ ಇರೋದ್ರಿಂದ ಜಾರ್ಕಿರ್ತದ. ಹಿಂಗ ಲಡ 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 ಜಾರ್ಕಿರ್ತದ. ಜಾರು ಜಾಗದಾಗ ಇರ್ತದ. ಅದನ್ನ ಜಾರಿಸ್ ಕೊಡ್ಬೇಡ. ಒಂದಿಟ್ಟು ಹಲ್ಲಾಗ ನಾಲಿಗೆ ಏನತ್ಲ ಬಿಗುತ್ತಗ ಹಿಡಿ. ಈ JT ಪಾಟೀಲ್ರು ಏನತ್ಲ ಅವರು ಏನ್ ಸಾಮಾನ್ಯ ಕುಟುಂಬದಿಂದ ಬಂದಾರ. ಕಾಂದಾಣಿ ಗೌಡ್ರ ಅವರು ಮುಂದೆ ಏನೈತಲ್ಲ ಮಂಡಳ ಪಂಚಾಯತಿ ಸದಸ್ಯರಾಗಿದ್ದ ಅವಧಿ ಒಳಗ ಏನೈತಲ್ಲ ಅವ್ರ ಮುತ್ಸದ್ದಿ ತನ ಕಂಡು ಅವ್ರಿಗೆ ಟಿಕೆಟ್ ಸಿಕ್ತಿ ಆರಿಸಿ ಬಂದ್ರು. ಆಯ್ಕೆ ಆಗಿ ಬಂದ ಮೇಲೆ ಅವ್ರೇನ್ ನಿದ್ದೆ ಮಾಡ್ಲಿಲ್ಲ. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರು. ಆ ಅಭಿವೃದ್ಧಿ ಕೆಲಸ ಹೇಳಾಕನ ಏನೈತಲ್ಲ 1 ವರ್ಷ ಬೇಕು ನಿನಗ ತಮ್ಮ, ಬೇಕಾದ್ರೆ ಬಾ ನಾನು ಅಂತೇಳಿ ಹೇಳ್ತೀನಿ. ಆಮೇಲೆ ಆ ಮುತ್ಸದ್ದಿ ರಾಜಕಾರಣಿಗಳನ್ನ ಒಂದ್ ಹೇಳ್ಬಿಡ್ತೀನಿ. ಲೋಕಾಯುಕ್ತ ಅಂದಿನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವೆಂಕಟಾಚಲಯ್ಯನವರು ಹಿಂದುಳಿದ ಜಿಲ್ಲೆ ತಾಲೂಕು ಅಂತಕ್ಕಂಥ ಹಣಪಟ್ಟಿ ಕಟ್ಟಿಕೊಂಡಿರ್ತಕ್ಕಂಥ ಬೀಳಿಗೆಯನ್ನ ಅಭಿವೃದ್ಧಿ ಪಥದ ಒಳ್ಳೆ ರೀತಿ ಒಳಗೆ ಸಾಕ್ಷಿ ದುಬ್ಬಾ ಚಪ್ಪರಿಸಿ ವೆಲ್ಡನ್ ಅಂದ್ ಹೋದ್ರವ್ರು. ಇದಿಷ್ಟು ಸಾಕು ನಿನಗ್ JT ಪಾಟೀಲ್ರ ವ್ಯಕ್ತಿತ್ವ ಬಗ್ಗೆ ಹೇಳಕ್. ಆಮೇಲೆ ನಿರಾಣಿ ಸಾಹೇಬ್ರ ಬಗ್ಗೆ ಹೇಳಿಕಂದ್ರ ತಪ್ಪಕತಿ. ಹೇಳೇಬೇಕು. ಯಾಕೆ ಹೇಳ್ಬೇಕಂತಂದ್ರ ಅವ್ರು ಬ್ಯಾರೆ ಪಕ್ಷದವ್ರು ಇರ್ಬೋದು, ವ್ಯವಸ್ಥೆ ಒಳಗ ನಾ ಕಾಂಗ್ರೆಸ್ನಾಗ ಇರ್ಬೋದು. ಕರೆ ಅವ್ರ ಸಾಧನೆ ಏನು ಸಾಂದಲ್ಲ. ಅವರು ರೈತಾಪಿ ಕುಟುಂಬದಿಂದ ಬಂದವ್ರು, ಒಕ್ಕಲ್ತನ ಮಾಡಿದವ್ರು, ರೆಂಟಿ ಕುಂಟಿ ಗಳೆ ಹೊಡೆದವ್ರು. ಅವರು ಹಳ್ಳಿ ಶಾಲ್ಯಾಗ ಕಲ್ತವ್ರು. ಮುದೋಳದಾಗ ಏನತ್ಲ ಒಂದು ಕಮಾನ್ ಇದೇನಂತಾರ ಅದಕ್ಕೆ ಟೇಲರ್ ಬಡಿಯುವಂತ ಒಂದು ಗ್ಯಾರೇಜ್ ಇಟ್ಕೊಂಡು ಶ್ರಮದಿಂದ ಜೀವನ ಮಾಡಿ ಗೋವಾದಿಂದ ಟ್ರ್ಯಾಕ್ಟರ್ ತಂದು ಇಲ್ಲಿ ಮಾರಿ ಮನ್ಯಾನವ್ರು ಇರೋದು ಕಟ್ಕೊಂಡು ಒಂದು ಸಕ್ರಿ ಫ್ಯಾಕ್ಟ್ರಿ ಕಟ್ಟಿ 500 ಕೆಪಾಸಿಟಿ ಇದ್ದದ್ದು. ಆ ಸಕ್ರಿ ಫ್ಯಾಕ್ಟ್ರಿ ಏನೈತಿಲ್ಲ ನಡ್ಸಾಕ್ ನಿನ್ಗೆ ಏನೈತಿಲ್ಲ ಹೆಣಗಾಡಿ ಮುಂದ ಕ್ರೇನ್ ಕೈ ಕೊಟ್ಟ ಸ್ವತಃ ಹೆಗಲಿಂದ ಕಬ್ಬು ಹೋಗೋದು ದುಡ್ದಂತ ವ್ಯಕ್ತಿ ಇವತ್ತ ಇಂಡಿಯಾದಾಗ ಐಕಾನಿಕ್
ಇಂಡಸ್ಟ್ರಿಯಲ್ ಐಕಾನಿಕ್ ಆಗಿ ಗುರುತಿಸ್ಕೊತಾರ ಅವ್ರ ಬಗ್ಗೆ ನಮಗೂ ಹೆಮ್ಮೆ ಐತಿ, ಅಪಾರ ಗೌರವ ಐತಿ ಅವ್ರ ಬಗ್ಗೆ. ಪಾರ್ಟಿ ಏನಾರ ಇರ್ಲಿ ಅದ. ಈ ನಿಟ್ಟಿನೊಳಗ ನಾ ಯಾಕೆ ಹೇಳಕತ್ತ ನಿನಗತ್ತಂದ್ರ, ಮತ್ತ MLC ಗಳ ವಿಷಯಕ್ಕೆ ಬರೋದಾದ್ರ BG ಪಾಟೀಲ್ ಹಲಸಂಗಿ ಅವರು, ಆಮೇಲೆ SR ಪಾಟೀಲ್ ಸಾಹೇಬ್ರು, CR ಸೋರ್ಗಾನಿ ಸಾಹೇಬ್ರು ಏಡ್ಸ್ ಒಂದ್ ಏನೋ ಒಂದ್ ಸಂಘಟನೆ ಐತಿ, ನನ್ ನೆನಪಿಲ್ಲದು. ಆ ಏಡ್ಸ್ ಕಾರ್ಯಕ್ರಮಗಳನ್ನ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆ ಒಳಗೆ ಜಾರಿ ತರುವಂತ ನಿಟ್ಟಿನೊಳಗ ದುಡುದು ರಾಷ್ಟ್ರ ಮಟ್ಟದ ಒಂದು ನಾಯಕರಿಂದ ಶಬಾಷ್ ಅನ್ಸ್ಕೊಂಡಾರ ಅವ್ರು, CR ಸೋರ್ಗಾನಿ ಅವರು. ಅದಾದ್ಮೇಲೆ PH ಪೂಜಾರಿ ಅವರು 2 ಅವಧಿ ಶಾಸಕರು, 1 ಅವಧಿಗಿದು. HR ನಿರಾಣಿ ಅವರು ವಕೀಲರಾದಂತವ್ರು, ಅವರು ಕೂಡ ಒಳ್ಳೆ ಕೆಲಸ ಮಾಡ್ಯಾರು. ಆಮೇಲೆ ಅವರು ಕೂಡ ಪರಿಶ್ರಮದಿಂದನ ಮ್ಯಾಲ ಬಂದವರು. ಸುನೀಲ್ ಗೌಡ್ರದ್ದು ಒಂದು ಇತಿಹಾಸ ಹೇಳ್ತೀನಿ. MB ಪಾಟೀಲ್ ತಾಮನ್ನೋ ಒಂದು ಮಾನದಂಡ ಇಟ್ಕೋಬೇಡ್ರಿ. ಅವ್ರದ್ದು ಕೂಡ ಒಕ್ಕಲಿಗ ಜನಾಂಗ. ಆ ಮತಕ್ಷೇತ್ರ ಎಲ್ಲಾ ಕೂಡ ಎಣಿಸಿರೋ ಒಂದ್ 500 ಓಟು ಬರಂಗಿಲ್ಲ ಅವ್ರಿಗೆ. ಅವ್ರ ಜಾತಿ ಇಲ್ಲ. ಅವ್ರ ಕಾಯಂ ಅವ್ರ ಅಪಾರ ಕಾಲದಿಂದ ಆ ಮತಕ್ಷೇತ್ರವನ್ನು ಪ್ರತಿನಿಧಿಸ್ಕೊತ ಬಂದಾರ. BLD ಅಂತ ಸಂಘ ಸಂಸ್ಥೆಯನ್ನು ಮುನ್ನೂಡ್ಸಕತ್ತಾರ. ಜೊತೆಗೆ ನಾ ಇನ್ನೊಬ್ರದ್ದು ವಿಶೇಷ ಹೇಳ್ಬೇಕಂದ್ರೆ SR ಪಾಟೀಲ್ ಸಾಹೇಬರು ಸಾಕಷ್ಟು ರಾಜಕೀಯದಾಗ ಇದ್ಕೊಂಡ್ ಕೆಲಸ ಮಾಡ್ಯಾರು. ಅದಕ್ಕಿಂತ ಹೆಚ್ಚಾಗಿ ರಾಜಕೀಯೇತರವಾಗಿ ಜನರಿಗೆ ಬಹಳ ಸಹಾಯ ಮಾಡ್ಯಾರ. ಅವ್ರು ಕಷ್ಟ ತಿಳ್ಕೊಂಡು ಅವ್ರು ತಮ್ಮ ಕೈಲಿ ಸಹಾಯ ಮಾಡಿದ ಬಿಟ್ಟಂತ ಜನನ ಅಲ್ಲದು. ನೀವು ನೋಡ್ಬೋದು ಅವ್ರ ಊರಿಗೆ ಹೋದ್ರೆ ಈಗ ಹೆಂಗಾಗೈತಿ ಪರಿಸ್ಥಿತಿ. ನನಗನಸ್ತತಿ ಯಾವ್ದೋ ಒಂದು ಕಾರಣದ ಕೈಯಿಂದ ಅವ್ರ ಅಧಿಕಾರ ವಂಚಿತ ಆಗಿದ್ರು ಸಹಿತ ಅಧಿಕಾರ ವಂಚಿತ ಆಗಿದ್ದ ಚಲೋ ಅನಸ್ತತಿ. ಯಾಕೆ ಆಗಿದ್ ಚಲೋ ಅನಸ್ತಂದ್ರ ಅವ್ರು ಖಾಲಿ ಅದಾರತ್ತ ಇಲ್ಲಿ ತೊಡಕಸ್ಕೊಂಡ್ರ. ಅವ್ರು ಮೆಡಿಕಲ್ ಕಾಲೇಜ್ ಮತ್ತು ಸದ್ಯ ಇಂಜಿನಿಯರಿಂಗ್ ಕಾಲೇಜ್ ಬರಾಕತ್ತತಿ. ಆಮೇಲೆ ಫ್ಯಾಕ್ಟ್ರಿ ಕಟ್ಟಿದ್ರು, ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ್ರು, ಬ್ಯಾಂಕ್ ಸ್ಥಾಪನೆ ಮಾಡಿದ್ರು, ಈ ಭಾಗದ ಆರ್ಥಿಕ ಅಭಿವೃದ್ಧಿ ಸಂಬಂಧ ಹೋರಾಡಿದ್ರು. ಅದಕ್ಕ ಅಧಿಕಾರ ಹೋಗಿದ್ದು ಒಂದ್ ಚಲೋ ಅನಸ್ತತಿ. ಆ ಫೀಲಿಂಗ್ ಏನ್ ಸಾಹೇಬ್ರಿಗೆ ಇಲ್ಲ ಅದು. ಅದಕ್ಕ ನಾ ಇಟ್ಟೆಲ್ಲ ಯಾಕ ನಿನ್ಗೆ ಹೇಳಿನತ್ತಂದ್ರ, ಮೇಲ್ವರ್ಗದವ್ರ ಇಟ್ಟ ಆಗಬೇಕಾದ್ರ ಹಂಗ ಸುಮ್ ದೊಡ್ಡ ದೇವ್ರ ಉದ್ಭವ ಮೂರ್ತಿಯಾಗಿ ಹುಟ್ಟಿಲ್ಲಪ್ಪ. ಅದರಿಂದ ಸಾಕಷ್ಟು ಶ್ರಮ ಐತಿ. ಪ್ರತಿಯೊಂದು ಜಾತಿ, ಜನಾಂಗ, ಧರ್ಮ, ಲಿಂಗ, ವರ್ಣ ಭೇದ ಅನ್ಲಾರ್ದ ಏನತ್ಲೆ ಎಲ್ಲಾರನು ತೆಕ್ ಹಾಕೊಂಡ್ ಎಲ್ಲಾರು ಪ್ರೀತಿ ಗಳಿಸ್ಕೊಂಡ್ ನಿನ್ನಂಗ ನಾಲಿಗೆ ಹರಿಬಿಟ್ಟು ಅವ್ರ ನಾಯಕರಾಗ್ಲಿಲ್ಲ. ತೆಕ್ ಹಾಕೊಂಡ್ ಎಲ್ಲಾರನು ಪ್ರೀತಿ ಮಾಡಿ ಇಟ್ಲೆ ಇಷ್ಟ ಮಂದಿ MLA ಆಗ್ಯವ್ರು, MLC ಆಗ್ಯವ್ರು. ಇಲ್ಲಿ ನೀ ಕೇಳ್ತಿಯಪ್ಪ, ಇದೇ ಈಗ ಹಿಂದುಳಿದವರಿಗೆ ಅವಕಾಶ ಸಿಕ್ತಿಲ್ಲ ಏನ ತೇಕ್ಷಂದ LK ಬಳಗಾನವ್ರ ಸಾಹೇಬ್ರು ನಿನಗೇನ್ ಮೋಸ್ಟ್ಲಿ ಅವ್ರ ಕಾಕ ಆಗ್ಬೇಕು, ಅಣ್ಣ ಆಗ್ಬೇಕು. ಜಿಲ್ಲಾ ಪಂಚಾಯತಿ ಒಳಗೆ ಒಳ್ಳೆ ಕೆಲಸ ಮಾಡಿದ್ರತ್ ನಾವ್ ಈಗೂ ಹೇಳ್ತೀವಲ್ಲಪ್ಪ. ಅವ್ರ ಜಾತಿ ಅವ್ರಪ್ಪಂಗಾರ ಇದ ಹಾಲ್ ಮತ್ ಸಮಾಜಲ. ಶಿವಕ್ಕ ಪಾಂಡ್ರಿ ಇದ್ಲಲ್ಲ, 2 ಅವಧಿಗೆ ಆರಿಸಿದ್ಲ, ಅವ್ರನ್ಯಾಕ ಆರಿಸಿದ್ರು? ಅವ್ರ ಶ್ರಮ ಐತ್ರಿ. ಅಲ್ಲಿ ಪಕ್ಷ ಕಟ್ಟಾರ, ಪಕ್ಷಕ್ಕೆ ನಿಯತ್ತದಾರ. ಪಕ್ಷ ಯಾವ್ದಾರ ಇಲ್ಲಿ ಆಯಾ ಪಕ್ಷದಾಗ ಅವ್ರು ಗುರುತಿಸ್ಕೊಂಡಾರ, ದುಡ್ದಾರ, ತಮ್ಮ ಶಕ್ತಿ ಮೀರಿ ಜನರಿಗೆ ಸಹಾಯ ಮಾಡ್ಯಾರ. ಜನ ಅವ್ರ ನೆನಪಿಟ್ಟಾರ, ಅವ್ರಿಗೆ ಓಟ್ ಹಾಕ್ಯಾರ. ಆಮೇಲೆ ತೀರಾ ತೆಳಮಟ್ಟ ಸಮುದಾಯದಿಂದ ಬಂದಂತ ಒಬ್ಬ ಸಹೋದರಿ ಕಸ್ತೂರಿ ಲಿಂಗನವ್ರ ಅಧ್ಯಕ್ಷನ್ ತಂಗಿ ಇದ್ಲಲ್ಲ, ಮೀಸಲಾತಿ ವ್ಯವಸ್ಥೆ ಒಳಗ ಬಂದಿರ್ಬೋದು. ಕರೆ ಇನ್ನೊಬ್ಬ ಯಾಕೆ ಬರ್ಲಿಲ್ಲ, ಇವ್ರೇ ಯಾಕೆ ಬಂದ್ರ? ಶ್ರಮ ಇದ್ದವ್ರು ಬರ್ತಾರ, ತಪಸ್ಸಿದ್ದವ್ರು ಬರ್ತಾರ, ರಾಜಕಾರಣದಾಗ ಗುರುತಿಸ್ಕೊಂಡವ್ರು, ಒಳ್ಳೆ ಕೆಲಸ ಮಾಡಿದವರು, ಜನರಿಗೆ ಹತ್ತಿರ ಆದವ್ರು ಆರಿಸಿ ಬರ್ತಾರ. ತುಂಗವ್ವ ಮೊಕಾಶಿ ಎತ್ತಿದ್ರು, MM ಶಂಭೋಜಿ ಎತ್ತಿದ್ರು. ಯಾರವ್ರೆಲ್ಲ ತಳಮಟ್ಟದ ಸಮುದಾಯದಿಂದ ಬಂದಂತ ನಾಯಕರೇ ಇಲ್ಲ ಅವರು. ಆಮೇಲೆ ನಿನಗ ಬೆಣ್ಣಪ್ಪ ಬೀಳಿಗೆ ಅವರು. ಇದೆಲ್ಲ ಯಾಕೆ ಹೇಳಕತ್ತನತ್ತಂದ್ರ, ಇದಕ್ಕಿಂತ ಒಂದು ವಿಶೇಷ ಹೇಳ್ತೀನಿ. ಒಬ್ಬೊಬ್ಬರಿಗೆ ದೊಡ್ಡ ಜಾತಿ ನಾಯಕರ ಮಣ್ಣು ಮುಖ್ಯ ಹೋದ್ರಲ್ಲಪ್ಪ. ಪಾಪ ಅವರಲ್ಲಿ ಜ್ಞಾನ ಇತ್ತು, ವಿದ್ಯೆ ಇತ್ತು, ಸಂಪತ್ತಿತ್ತು, ಜಾತಿ ಜನಾಂಗಿತ್ತು, ಎಲ್ಲಾ ವರ್ಗದ ಜನಬೆಂಬಲಿತ್ತು. ವಾಸನ್ ದೇಸರಿಗೆ ಏನಾಗಿತ್ತಪ್ಪ, ಮುಳುಗಡೆ ಹೋರಾಟವನ್ನ ಮಾಡಿ ಸಂತ್ರಸ್ತರಿಗೆ ಬದುಕು ಕಟ್ಟಿಕೊಟ್ಟು ಹೋದಂತ ವಾಸನ ದೇಸಾಯಿ ಅವರು ಪಂಚಾಯತ್ ಮೆಂಬರ್ ಸಹಿತ ಆಗ್ಲಿಲ್ಲ. ತಂದೆ ಏನಾಗಿದ್ರು ಗೊತ್ತಿಲ್ಲ, ಕ್ಷಮೆ ಇರ್ಲಿ, ಅದ್ ನನಗೆ ಗೊತ್ತಿಲ್ಲ. MLA ಕಂಟೆಸ್ಟ್ ಮಾಡಿ, MP ಕಂಟೆಸ್ಟ್ ಮಾಡಿ ಪಾಪ ಅವ್ರಿಗೆ ಅಧಿಕಾರ ವಂಚಿತರಾದತ್ ಅವ್ರೇನ್ ಮನ್ಯಾಗ ಕುಂಡ್ರಿರ್ಲಿಲ್ಲ. ಸಾಯುವವರೆಗೂ ಅಹರ್ನಶಿ ಜನರಿಗಾಗಿ ಹಗಲಿರು ದುಡ್ದಂತ ವ್ಯಕ್ತಿ ಅವ್ರು ವಾಸನ ದೇಸಾಯಿ ಅವರು. ಗಲಗಲಿ ಅಶೋಕ್ ಗಾಣಿಗರ್ ಅವರು ಅರ್ಬನ್ ಬ್ಯಾಂಕ್ ಬಿಟ್ರೆ ಏನೂ ಆಗಲಿಲ್ಲ. ಗಲಗಲೆ ಹೋದ್ರ ಬಡ್ರು ತಂದೆ ತಾಯಿ ಎತ್ತಿದ್ರು. ಅವ್ ಮೇಲ್ವರ್ಗದವ್ ಆಗಲ್ಲಪ್ಪ. ಹಂಗಾರ ನಿನ್ನ ಪ್ರಕಾರ ಹೋಗುನು. ಶ್ರೀಕಾಂತ್ ಕುಲಕರ್ಣಿ ಒಂದ್ ಊರಾಗ 2-3 ಬಣಿ ಇರ್ತಾವ. ಬಾಳ ಅದ್ರ ಪೂಜೆ ಪುನಸ್ಕಾರ ಮಾಡ್ಕೊಂಡ್ ಅರ್ಚೆ ಕೃತಿ ಮಾಡ್ಕೊಂಡಿರ್ತಾವ. ಇಲ್ಲಿಕಂದ್ರ ಹುಯ್ಯತ್ ಹೊಲ ಇರ್ತಾವ. ಹೊಲ ಬಡ್ಡೆ ಹಾಕಿ ಸುಮ್ ತಮ್ಮ ಪಾಡಿಗೆ ತಾವ್ ಇರುವಂತ ಜನಾಂಗದ ಕುಲಕರ್ಣಿ ಜನಾಂಗದ ಹುಟ್ಟಿದ ಮನುಷ್ಯ ಅಪ್ಪ. ಹೋರಾಟ ಬಿಟ್ಟ ನಾವ ಕಡಿಗೆ ಒಂದಿನ ಏನಾಯ್ತು, ಹೋರಾಟದ ಬದುಕಿಂದ ಒಂದ್ ಶಾಸಕರಾದ್ರ ಅವ್ರು. ಅವ್ರಿಗೆ ಫಲ ಕೊಡ್ತಿ. ಈ ರಾಜಕಾರಣ ಅನ್ನೋದು ನೀನ್ ಹೇಳ್ತೀನಿ, ಇದು ಎಲ್ಲೋ ಏನೋ ಹಿಂಗ್ ಬಿತ್ತಿದ ಕೂಲೆ ಬೆಳಿ ಬರುವಂತದ್ ಅಲ್ಲದ. ಹುಲ್ಮೆ ಹಚ್ಚಿದ ಕೂಲೆ ಗದಿ ಬತ್ತು ಕೋಕೊಂಡ್ ಆರಾಮ್ ಇರ್ಬೇಕತ್ತ ಅಲ್ಲದ. ನಿನ್ನ ಹೇಳ್ತೀನಿ, ನೀನು ದಮನಿತರ ಬಗ್ಗೆ ದಲಿತರ ಬಗ್ಗೆ ಕೇಳ್ತಿಯಪ್ಪ. ಮುಧೋಳ ತಾಲೂಕಿನಾಗ ಕಾರಜೋಳ ಸಾಹೇಬ್ರು, ತಿಮ್ಮಾಪುರ ಸಾಹೇಬ್ರು ಗಟ್ಟಿಯಾಗ ಊಟ ಬಡ್ಕೊಂಡ್ ಕೂತಾರಲ್ಲ ಅಲ್ಲಿ. ಅವ್ರು ದಲಿತರ ಅಲ್ಲಿ ಏನು? ಅವ್ರ ಅಟ್ಟ ಯಾಕೆ MLA ಆದ್ರಪ್ಪ ಅಲ್ಲಿ? ಬ್ಯಾರೆದವ್ರು ಯಾಕೆ ಆಗವಲ್ರಿ ಇನ್ನುವರೆಗೂ? ಊಟ ಬಡ್ಕೊಂಡ್ ಕೂತಿಲ್ಲ, ಊಟ ಬಡದ್ ಕುಣ್ಸ್ಯಾರ ಅವ್ರನ್ನ ಜನ. ಯಾಕೆ ಕುಣ್ಸ್ಯಾರು?
ಅವ್ರಿಗೆ ಅವಕಾಶ ಸಿಕ್ಕಾಗ ಎಲ್ಲಾ ಕೂಡ ಅವ್ರ ಮಂತ್ರಿನೂ ಆಗ್ಯಾರು, ಶಾಸಕರು ಆಗ್ಯಾರು. ಶಾಸಕರಾಗಿ ಬೆಂಗಳೂರಾಗ ನಿದ್ದೆ ಮಾಡಿಲ್ಲ ಅವ್ರು. ಬಂದ್ ಕ್ಷೇತ್ರಕ್ಕೆ ಸರ್ಕಾರದ ಅನುದಾನವನ್ನು ಟಿಪ್ಪರ್ ಗಟ್ಲೆ ಹಿಂಗ್ ತುಂಬ್ಕೊಂಡು ಡಂಪ್ ಮಾಡಿದಂಗ್ ಮಾಡ್ಯಾರ ಅಲ್ಲಿ ಅನುದಾನಗಳನ್ನವ್ರು. ಮುದೋಳ ಜನತೆ ಎಲ್ಲಾ ವರ್ಗದ ಜನರನ್ನ ಪ್ರೀತಿ ಮಾಡ್ಯಾರ, ಅವ್ರಿಬ್ರು ಹಚ್ಕೊಂಡಾರ. ರಾಜಕೀಯದೊಳಗ ಅವ್ರು ಸೋತಿರ್ಬೋದು, ಇವ್ರು ಗೆದ್ದಿರ್ಬೋದು, ಅವ್ರು ಸೋತಿರ್ಬೋದು. ಅಷ್ಟೇ ಯಾಕ ಮಾನ್ಯ ನಡೆದಂತ ಚುನಾವಣೆ ಒಳಗ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ವಂಚಿತ ಆದಾಗ ಇವ್ರಿಗೆ ಸಿಕ್ಕಿತ್ತು ಬಂಡಿವಡ್ರ. ಅವ್ರು ಶೋಷಿತ ಸಮುದಾಯದಿಂದ ಬಂದವ್ರು, ಅಲ್ಲಿ ಏನೋ ಅವ್ರು ಸೋತಿರ್ಬೋದು, ಅವ್ರು ಮುಂದೊಂದಿನ ಅವ್ರದ್ದು ಭವಿಷ್ಯ ಇರ್ಬೋದು. ಅವ್ ಬಂಡಿವಡ್ರ ಸತೀಶಣ್ಣ ಶೋಷಿತ ಸಮುದಾಯದ ಜನಾಂಗದ ಹೌದಲ್ಲ, ಅವು ಜನರ ಪ್ರೀತಿ ಗಳಿಸ್ಯಾನಿಲ್ಲ ಅಲ್ಲಿ. ನೋಡು, ಈ ರಾಜಕಾರಣ ಅನ್ನೋದು ಈ ನಾಲಿಗೆ ಹರಿಬಿಟ್ರ ಇಲ್ಲ ಸಲ್ಲದ ಆರೋಪ ಮಾಡಿದ್ರ ಅಪರಾಧ ಮನೋಭಾವನೆಯಿಂದ ಮಾತಾಡಿ ಹಿಂಗ ರಾಜಕಾರಣ ಅಲ್ಲಿದು. ಸ್ವಲ್ಪ ಇದ್ರ ತಪಸ್ಸೈತಿ. ಯಾರು ದುಡಿತಾರ ದುಡ್ದಾಟ್ ಕೂಲ್ ಇರ್ತೈತಿ. ಶ್ರಮ ಪಟ್ಟವ್ ಏನಂತಲ ಅವನ ಜೀವನ ಸಮೃದ್ಧ ಆಕತಿ. ಇದನ್ನ ಮೊದಲ ನೆನಪಿಟ್ಕೋ. ಆಮೇಲೆ ನಿನ್ನೇನಂದಿನಿ ಜೆ.ಟಿ. ಪಾಟೀಲ್ ಕೈ ನಡಗ್ತಾವು, ದಡಗನ ಹೇಳಾಕ್ ಬರಂಗಿಲ್ಲ, ಉಗುಳಾಕ್ ಬರಂಗಿಲ್ಲ. ಅದನ್ನೇನ್ ಕೇಳ್ತೀವಲ್ಲಿ ನೀನು? ಅದ್ನೇನ್ ಕೇಳ್ತೀನಿ? ಸಂವಿಧಾನಾತ್ಮಕವಾಗಿ ವ್ಯವಸ್ಥೆ ಒಳಗೆ ಹೆಂಗೈತಂದ್ರ ಈ ಎಚ್.ಎಂ.ಟಿ. ಸಾಹೇಬ್ರು ವಯೋವೃದ್ಧ ಹಿರಿಯ ಶಾಸಕರದಾರ. ಅವ್ರಿಗೆ ಅನ್ನಕ್ ಬರ್ತತನ ನಿನ್ಗತೆ ಹುಚ್ಚಿಗಂಡಿಗತೆ ಆ ಹಿರಿಯ ಜೀವಿಗೆ ಮಾತಾಡಕ್ ಬರ್ತತನ? ಸಾಯಿ ಮಠ ನಿಂದ್ರು, ನೀನು ನಿಂದ್ರು. ನಿನ್ನಲ್ಲಿ ತಾಕತ್ತಿತ್ತಂದ್ರ ಮೇಟಿ ಸಾಹೇಬ್ರೇನ್ ಒಬ್ರು ಹಾಲ್ಮತ್ ಸಮಾಜದಿಂದ ಅಟ್ಟ ಆಗ್ಯಾರನ, ಅವ್ರಿಗೆ ಎಲ್ಲಾರು ಬೇಕು. ಇಲ್ಲಿ ನಮ್ಮ ಜೆ.ಟಿ. ಪಾಲ್ರಿಗೆ ಎಲ್ಲಾರು ಬೇಕು. ಮುರುಗೇಶ್ ನಿರಾಣಿ ಅವ್ರದ್ದು ಬಹುದೊಡ್ಡ ಜಾತಿ ಐತನ ಅವ್ರದ್ದು. ಅಲ್ಲಿ ಎಣಿಸಿದ್ರು 10,000 ಪಂಚಮ ಅವ್ರ ಯಾಕಾರಪ್ಪ? ಇಲ್ಲೇ ಜಾತಿಗೆ ಹಚ್ಚಾಕತ್ತಿ, ಧರ್ಮಕ್ಕೆ ಹಚ್ಚಾಕತ್ತಿ, ಕೆಳಮಟ್ಟ ಮೇಲ್ಮಟ್ಟ ಅಧ್ಯಕ್ಷನ್ ಭೇದ ಭಾವ ಮಾಡಾಕತ್ತಿ. ರಾಜಕೀಯ ಅನ್ನೋದು ತಪಸ್ ಯಾರು ಮಾಡಿರ್ತಾರೋ, ಶ್ರಮ ಯಾರು ಪಟ್ಟಿರ್ತಾರೋ, ಜನರಿಗೆ ಹತ್ತಿರ ಯಾರಾಗಿರ್ತಾರೋ, ಜನರ ನಾಡಿ ಮಿಡ್ತಕ್ ಯಾರು ಸ್ಪಂದಿಸ್ತಾರೋ ಅವ್ ನಾಯಕ ಆಗ ಸಾಧ್ಯ ಐತಿ. ಅವ ಹರಿಜನರ ಇರ್ಬೋದು, ಮಾದಿಗರ ಇರ್ಬೋದು, ರೆಡ್ಡ್ಯಾರ ಇರ್ಬೋದು, ಆಮೇಲೆ ಮುಸಲ್ಮಾನರ ಇರ್ಬೋದು, ಬೇಕಾದ ಸಮಾಜದವ್ರು ಇರ್ಬೋದು. ಎಲ್ಲಾರಿಗೂ ಒಂದು ಗೌರವ ಐತಿ. ದಲಿತ ಸಮುದಾಯದ ಎಷ್ಟೋ ನಾಯಕರು ನೋಡಿ, ಖರ್ಗೆ ಸಾಹೇಬ್ರು ಅವಕಾಶ ಸಿಕ್ಕಿಲ್ಲ ಅವ್ರಿಗೆ. ಪ್ರಧಾನಿ ಆಗ ಕರತೆ ಐತಿಲ್ಲ. ಈಗ ದಿಲ್ಲಿ ಒಳಗ ಅದಾರಿಲ್ಲ ಅವ್ರು. ಯಾಕದಾರು? ಅವ್ರ ದಲಿತ ಅನ್ನೋ ಕಾರಣಕ್ಕೆ ಅದಾರನ? ಅವ್ರ ಶ್ರಮ ಐತ್ರಿ. ರಾಜಕೀಯದಾಗ 60-70 ವರ್ಷ ಪರಿಶ್ರಮ ಪಟ್ರ ಅವ್ರು. ಯಾವ್ದ ದಾಳಿ ರೀ ಅದು? ಇದ್ರದು ಮೊಘಲಾಯಿ ದಾಳಿ ಆಕತ್ತಲ್ರಿ ಅದು, ಹೈದರಾಬಾದ್ ನಿಜಾಮ್ ದಾಳಿ ಒಳಗ ಅವ್ರ ತಂದೆ ತಾಯಿನ ದಹನ ಮಾಡ್ತಾರ. ಅಂತ ವ್ಯಕ್ತಿ ಬ್ಯಾರೆದವ್ರ ಆಶ್ರಯದೊಳಗ ಆರೈಕೆ ಪಡ್ಕೊಂಡ್ ಮುಂದ್ ಮಹಾನ್ ನಾಯಕರಾಗಿ ಬೆಳೆದಾರ. ಅಂತವ್ರಿಗೆಲ್ಲ ನಿಮ್ಮಂತವ್ರ ಹೇಳಿಕೆಯಿಂದ ಕಳಂಕ್ ತರ್ತಿ. ಮತ್ತ ಏನ್ ಮಾತಾಡ್ತೀಯಪ್ಪ ನೀನು? ಆ ಬಿಳಿಗಿ CPI ಸಾಹೇಬ್ರ ಬಗ್ಗೆ ಮಾತಾಡ್ತೀಯ. CPI ತಮ್ಮ ಮಾತು ಕೇಳೋರ್ತಂದಾರ ಜೆ.ಟಿ. ಪಾಟೀಲ್ರು. ಅವ್ರ ಕೈಗೊಂಬೆ ಕೆಲಸ ಮಾಡ್ತಾರತ್ ಮಾತಾಡ್ತಿ. ಹೆಂಗ್ ಕೈಗೊಂಬೆ ಯಾರಪ್ಪ ಹೇಳಪ್ಪ? ಅವ್ರ ಬಗ್ಗೆ ನಿನಗೇನ್ ಗೊತ್ತತಿ? ವಾಲ್ಮೀಕಿ ಸಮುದಾಯ ಅಂತ ಸಣ್ಣ ತಳ ಸಮುದಾಯದಿಂದ ಬಂದಂತ ವ್ಯಕ್ತಿ. ನಮ್ ಗಲಗಲಿ ಒಳಗ ನಮ್ ಸೀನಿಯರ್ ಇದ್ರ ಅವ್ರನ್ನೆಲ್ಲ ನಾ ಸಣ್ಣಂದಿರ್ತ ನೋಡ್ಕೊತ ಬಂದನ್. ಪ್ರತಿಭಾವಂತ ವಿದ್ಯಾರ್ಥಿ. ಆಟ ಇರ್ಬೋದು, ಪಾಠ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಎಲ್ಲಾದ್ರಾಗೂ ಮುಂದಿದ್ದಂತ ವ್ಯಕ್ತಿ ಅವ್ರು. ಆಮೇಲೆ ಬಹಳ ಪರಿಶ್ರಮ ಪಟ್ಟು ಕಣ್ಣಾಗ ಎಣ್ಣೆ ಹಾಕೊಂಡು ಓದಿ ಯಾವ್ದೋ ನಾವು ನಿನ್ನಂತ ಒಂದು ವಸೂಲಿ ಹಿಡ್ಕೊಂಡ್ ಕೇಸಿಂದ ಯಾವ್ದೋ ರಾಜಕಾರಣಿ ಕೃಪಾ ಕಟಾಕ್ಷದಿಂದ ಅವ್ನು CPI ಆದಂತ ವ್ಯಕ್ತಿ ಅಲ್ಲ. ಅವ್ರು ತಮ್ಮ ಪ್ರತಿಭೆಯಿಂದ ಆಯ್ಕೆ ಆದವ್ರು. ನಿನಗೆ ನೆನಪಿರ್ಲಿ, ಒಂದೇ ಟೈಮ್ನ್ಯಾಗ 4 ನೌಕರಿ ಬಂದಿದ್ದು ಅವ್ರಿಗೆ. 4 ನೌಕರಿ. ಅದನ್ನೆಲ್ಲಾ ಬಿಟ್ಟು ಪೊಲೀಸ್ ನೌಕರಿಯನ್ನ ಆಯ್ಕೆ ಮಾಡ್ಕೊಂಡ್ರ. ಅವ್ರ ಸಮಾಜದಾಗ ಏನಾರ ಸುಧಾರಣೆ ತರಬೇಕು, ಈ ಸಮಾಜಕ್ಕೆ ಈ ದೇಶಕ್ಕೆ ಏನಾರ ಕೊಡುಗೆ ಕೊಡ್ಬೇಕು, ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತೇಳಿ ಬೀಳಿಗೆ ಒಳಗೆ ಟ್ರಾಫಿಕ್ ವ್ಯವಸ್ಥೆ ನೋಡೋಗಿ ಹೆಂಗಾಗೈತಿ. ಮೊದಲ್ ಹೆಂಗಿತ್ತು ಅರ್ಥ ಮಾಡ್ಕೋ. ಮಾತಾಡ್ಬೇಕಾದ್ರ ಪರಿಜ್ಞಾನ ಇರ್ಬೇಕು, ಎಚ್ಚರ ಇರ್ಬೇಕು. ತಿಳ್ಕೊಗೆ ನೀ ಇನ್ ಮ್ಯಾಲ ಏನಾರ ಹಗುರಾಗೆ ನಾಲ್ಗಿ ಹರಿದ್ ಬಿಟ್ಟೆ ಅಂದ್ರ ನಿನ್ನ ಬಿಡುದಿಲ್ಲ. ನಿನ್ನ ಇತಿಹಾಸ ನನಗ್ ಗೊತ್ತೈತಿ. ನೀ ಏನ ದೊಡ್ಡ ಏನ ರೈತ ನಾಯಕ ಅಲ್ಲ. ರೈತ ನಾಯಕ ಅಂದ್ರೆ ಏನ್ ಗೊತ್ತನ? ಪ್ರೊಫೆಸರ್ ನಂಜುಂಡಸ್ವಾಮಿ ಏನಿದ್ದ ಅನ್ನೋದು ಓದ. ಅವ್ರ ಮಕ್ಕಳು ಚಿಕ್ಕಿ ಮತ್ತು ಪಾಶ್ಚಾತ್ಯ ಹೇಳಲ್ಲ, ಅವ್ರಿಗೆ ರೈತ ದೀಕ್ಷೆ ಕೊಟ್ಟಾರ, ಹೋಗಿ ಕೇಳ. ಆಮೇಲೆ ಇನ್ನೊಬ್ರು ಯಾರ ಇದ್ರಲ್ರಿ ನಮ್ ಇವ್ರು ಹೋರಾಟಗಾರ ಮಂಡ್ಯ ಜಿಲ್ಲೆ ಹುಸೇನ್ ಸಾಬ್. ಮಂಡ್ಯ ಜಿಲ್ಲೆದಾಗ ಯಾರ ಇದ್ರಲ್ರಿ? ನಮ್ಮ ಪುಟ್ಟಣ್ಣಯ್ಯ, ಎಸ್ ಪುಟ್ಟಣ್ಣಯ್ಯ. ಅವ್ರ ಹೋರಾಟ ಕೇಳಿ ಹೋಗ್ರಿ, ನೋಡ್ರಿ, ತರಿಸಿ ಓದ್ರಿ. ಅವ್ರ ಬದುಕ ಹೆಂಗಿತ್ತು, ಅವ್ರ ಭವನೆ ಹೆಂಗಿದ್ದು. ಅವ್ರ ರೈತರ ಹೋರಾಟಗಾರ. ಅವ್ರ ಮಗ ಒಂದ್ಸರಿ ಡಿಫೀಟ್ ಆಕಾನ. ಫಾರಿನ್ದಾಗ ದೊಡ್ಡ ನೌಕರಿ ಇದ್ದದನ್ನ ಬಿಟ್ಟು ಬಂದ್ ಕಿಸ್ನಿಲ್ ಚುನಾವಣೆ ಸೋಲ್ತಾನ. ಜನರೊಳಗೆ ಬೆರಿತಾನ. ಮತ್ತೀಗ ಶಾಸಕರಾಗ್ಯಾರ. ರೈತರು ಸ್ಪಂದಿಸಾಕತ್ತಾರ. ಕೃಷ್ಣ ಶ್ರೀಶೈಲ್ ನಾಯ್ಕ ಇರ್ಬೋದು, ನಮ್ಮ ರಮೇಶ್ ಗಡದಣ್ಣ ಅವ್ರ ಇರ್ಬೋದು, ಸುಭಾಷ್ ಶಿರವೂರ್ ಇರ್ಬೋದು, ಮುತ್ತಪ್ಪ ಕೋಮಾರ್ ಇರ್ಬೋದು, ದಿವಂಗತ ಬಾಬಾ ಸಾಹೇಬ್ ಪಾಟೀಲ್, ಬಾಬಾಗೌಡ ಪಾಟೀಲ್, ಇಂಥವ್ರೆಲ್ಲ ಇತಿಹಾಸ ತಂದೆ. ಬಾಂಡ್ ಬರ್ದಾಗ ಏನ್ರ ಅಗ್ರಿಮೆಂಟ್ ಆದಾಗ ಹೆಬ್ಬಟ್ಟಿನವ್ರಿಗೆ ಏನ್ರ ತಿಳಿಲಿ ಅಂದ್ರ ಈ ಅರ್ಜಿಯನ್ನು, ಈ ಮನವಿಯನ್ನು ನನ್ನ ಅಕ್ಕನ ಹುಜೂರಿಂದ ಓದಿಸಿ ಹೇಳಿ ತಿಳಿದುಕೊಂಡು ಸಹಿ ಮಾಡಿದ್ದೇನಂತಾರ. ನಂಗೆ ನಿನಗೆ ಓದಾಕ ಬರೆಯಾಕ ಬರಲಿಲ್ಲ ಅಂದ್ರೆ ಯಾರ ಕಡೆಯಿಂದ ಹಿಸ್ಟ್ರಿಗಳು ಓದಿಸ್ಕೋ, ಓದಿಸಿ ಕಲ್ಕೋ.
ಹಾ ಸಂಘಟನೆ ಒಂದ್ ಮಾಡ್ಕೊ. ನೀ ಏನ್ ಒಂದ್ ಮಾಡ್ಕೋತಿ? ನೀನ್ ಸಂಘಟನೆ ಹೊರಗೆ ಹಾಕ್ಯಾರ. ನೀನ್ ಸಂಘಟನೆಯಿಂದ ಹೊರಗೆ ಹಾಕಿದ್ ಎಲ್ಲ ಇಲ್ಲಿ ಬಂಡವಾಳ ಇಲ್ಲಿ ಐತಿ. ಇಲ್ಲಿ ಪೇಪರ್ನ್ಯಾಗ ಬಂದತ್ ನೀನ್ ಉಚ್ಚಾಟನೆ ಮಾಡ್ಯಾರ. ಇದು ಕಡಿದ ವಾರ್ನಿಂಗ್ ಇದು. ನಾ ಯಾಕೆ ಇದನ್ನ ಹೇಳಾಕತ್ತನಂದ್ರ, ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ನಾವೇನ್ರ ಸಂಬೋಧನೆ ಮಾಡ್ಬೇಕಾಗಿತ್ತಂದ್ರ ಗೌರವಪೂರ್ವಕ ಸಂಬೋಧನೆ ಮಾಡ. ಇವತ್ತು ನಾ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಎಲ್ಲಾರ ನಾ ಹಿಂದ್ ರಗಡ ಪೋಸ್ಟ್ ಹಾಕಿನಿ, ನಿರಾಣಿ ಸಾಹೇಬ್ರನ್ನ ಸಾಕಷ್ಟು ಟೀಕಾ ಮಾಡೀನಿ. ಟೀಕಾ ಮಾಡಕ್ ಶಬ್ದಕ್ಕ ಒಂದು ಪರಿಧಿ ಹತ್ತೈತಿ. ಅದನ್ನ ಮೀರಿ ಟೀಕಾ ಮಾಡಕ್ ನನಗೇನ್ ಅರ್ಹತೆ ಐತೋ ನಿರಾಣಿಯರನ್ನ ಟೀಕಾ ಮಾಡಾಕ? ಅವ್ರ ಶ್ರಮ ಮತ್ತು ಅವ್ರ ಸಾಧನೆ ಮುಂದೆ ನಾವು ತೃಣಕ್ ಸಮಾನ, ಕಾಲ್ ಕಸ ಇದ್ದಂಗ. ನಾವು ಅಂತ ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ನಾವು ಟೀಕಾ ಮಾಡ್ಬೇಕಾದ್ರ ಪರಿಜ್ಞಾನ ಇಟ್ಕೊಂಡ್ ಟೀಕಾ ಮಾಡ್ಬೇಕತಿ. ಜೆ.ಟಿ. ಪಾಟೀಲ್ ಅಂದ್ರೆ ಏನ ತಿಳ್ಕೊಂಡ್ವು? ಮುಖದ ಆಕಾಶ ಕಡೆ ಮುಖ ಮಾಡಿ ಉಗುಳ ಎಸ್.ಆರ್. ಪಾಟೀಲ್ರಿಗೆ ಮಾತಾಡ್ತಿ. ಎಸ್.ಆರ್. ಪಾಟೀಲ್ ಸಾಧನೆ ನಿನ್ಗೇನ್ ಗೊತ್ತ? ಏನ್ ಗೊತ್ತತ್ ನಿನಗೆ? ಜೆ.ಟಿ. ಪಾಟೀಲ್ ಸಾಧನೆ ಏನ್ ಗೊತ್ತತಿ? ನಂಜುಂಡಪ್ಪ ವರದಿ ಪ್ರಕಾರ ಹಿಂದೂ ತಾಲೂಕನ್ನ ಬಂಗಾರ ಮಾಡಿದ್ರ. ಒಂದ್ ಮಾತು ಹೇಳ್ತೀನಿ ಕೇಳಿ, ಬಿಳಿಗಿ ತಾಲೂಕಿನಾಗ ಸಿಕ್ಕಂತ ಎಲ್ಲಾ ಜನಪ್ರತಿನಿಧಿಗಳು ಯಾರೇ ಇರ್ಬೋದು, ಒಂದೊಂದು ಮುತ್ತು ರತ್ನ ಸಿಕ್ಕಾವಿಲ್ಲಿ. ಮೊದಲು ತಾಲೂಕಿನ ಅಧ್ಯಯನ ಮಾಡ, ಅವ್ರ ಬಗ್ಗೆ ಮಾತಾಡಕ ಯೋಗ್ಯತೆ ಕಲ್ಕೊ ಮೊದಲು. ನೀನು ನೋಡಿಲ್ಲಿ ನಿನಕಿತ ಕಠೋರ ಶಬ್ದ ನನಗ್ ಮಾತಾಡಕ್ ಬರ್ತೈತಿ. ಯಾಕೋ ನನಗ ಒಬ್ಬ ಪ್ರಜ್ಞಾವಂತ ಮನುಷ್ಯ ಆಗಿ ಅವು ಬೇದ ಲೋಡ್ ಉಚ್ಚಲ್ನೆ ನಿನಗ ಬರೀ ಪಳಕ ಕಚ್ಚಿದ್ ಒಟ್ಟ ಹಿಂಗ್ ಮಾಡಾಕತ್ತನ. ಅದನ್ನ ಹುಚ್ಚಿನ ತಿಳ್ಕೊಂಡು ನೀನು ನೋಡಿಲಿ, ನಿನ್ನ ಅಲ್ಲೇ ಬರ್ತಾನೆ. ನೀನು ಹೇಳ್ತಾನೆ ಏನ್ ಮಾಡಾವದಿಯಪ್ಪ ನೀನು? ಏನ್ ಮಾಡ್ಕೊಳವದಿ ಜೆ.ಟಿ. ಪಾಟೀಲ್ರನ? ನಿನಗೇನ್ರ ತಾಕತ್ತಿತ್ತಂದ್ರ ತಾಲೂಕಿನ ಜ್ವಲಂತ ಸಮಸ್ಯೆಗಳದಾವು, ಅದ್ರ ಬಗ್ಗೆ ಒಂದು ಪಟ್ಟಿ ಮಾಡ್ಕೋ. 4 ಮಂದಿ ತಜ್ಞರ ಅಭಿಪ್ರಾಯ ಕೇಳ್ಕೊ. ಅಭಿಪ್ರಾಯ ಕೇಳ್ಕೊಂಡ್ ಕೆಸಿಂದ ಏನಕ್ಕ ನೀನು ಹೋರಾಟ ಮಾಡ್ಬೇಕಾಗಿತ್ತಂದ್ರ ಶಾಸಕರದ್ದು ವಿಷಯಾಧಾರಿತ ಹೋರಾಟ ಮಾಡು. ಆ ವಿಷಯ ಕರೆಕ್ಟ್ ಆಗಿತ್ತಂದ್ರ ಗಂಡಸ ನನ್ನ ಕರಿ, ನೀನು ಜೋಡಿ ಶಾಸಕರ ಮನಿ ಮುಂದೆ ನಾನಾ ಧರಣಿ ಕೊಡಿರ್ತೀನಿ, ಕಾಂಗ್ರೆಸ್ನ ಇದ್ರು ಸಹಿತ. ಅದ ಬಿಟ್ಟು ನಿನಗ್ ನಡೆಯಾಕ ಬರಂಗಿಲ್ಲ, ಉಗಳಾಕ ಬರಂಗಿಲ್ಲ, ಇದು ಮಾಡಕ್ ಬರಂಗಿಲ್ಲ. ಚಮಡ ತಗುತ್ನ ಬಂದು ನೀನು ಎತ್ತರ ಮತ್ತೆ. ಬಂಧುಗಳೇ, ಹೆಚ್ಚಿಗೆ ಏನು ಹೇಳುದ ಅವಶ್ಯಕತೆ ಇಲ್ಲ ಅನ್ಸಾಕತೈತಿ. ಯಾಕತ್ತಂದ್ರ ಎಟ್ ಗಾಡಿ ತೊಳಿತಿ ಒಟ್ಟು ರಾಡಿ ಹೊಂಡತೈತಿ. ರಾಡಿ ಜೋಡಿ ಗುದ್ದಾಡಬಾರ್ದತ್ತ, ಬಚ್ಚಲ್ ರಜ್ಜಿನ ಜೋಡಿ ಗುದ್ದಾಡಬಾರ್ದಂದ್ರ. ಅದಕ್ಕ ಒಂದ್ ಸ್ವಲ್ಪ ನಾ ಇದಕ್ಕೆ ಇಟ್ಟಕ ವಿರಾಮ ಹೇಳ್ತೀನಿ. ನಾ ಈಗ ಹೇಳಿದ ವಿಷಯದೊಳಗ ಆತ್ಮೀಯರೇ ನೀವು ಎಲ್ಲಾರು ಬತ್, ಸಿದ್ದಪ್ಪ ನೀನು ಬತ್, ಏನಾರ ತಪ್ಪು ಅನ್ಸಿದ್ರ ಅಥವಾ ನನಗೇನಾರ ಬುದ್ಧಿ ಹೇಳುದಿತ್ತಂದ್ರ ನನ್ನ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡು. ಇಲ್ಲಿಕ ನೇರ ಬಾ, ಇಲ್ಲಿಕ ನಿಮ್ಮ ಮನೆಗೆ ಬಾ ಅಂತೇಳಿ ಅಲ್ಲೇ ಬರ್ತಾನೆ. ಯಾಕಂದ್ರ ಪರಿಪೂರ್ಣ ಪರಿಜ್ಞಾನಿ ಪರಿಪಕ್ವನ ಅಂತ ಹೇಳಂಗಿಲ್ಲ. ನಾನು ಸಮಾಜದಾಗ ಕಲ್ಕೊಳ್ಳೋದು ಬಾಳ ಐತಮ್ಮ. ಇನ್ನ ನನ್ನಲ್ಲಿ ನ್ಯೂನತೆಗಳು ಇರ್ತಾವ. ಯಾಕಂದ್ರ ನಾನು ದುಬ್ಬ ಕಾಣಂಗಿಲ್ಲ. ನನಗೊಂದು ಕನ್ನಡಿ ಬೇಕಿಂದ ದುಬ್ಬ ತೋರ್ಸ್ಬೇಕಂದ್ರ ಹಂಗ ಕನ್ನಡಿಯಾಗಿ ನೀ ಮಾರ್ಗದರ್ಶನ ಮಾಡ್ತಿದ್ದಾನೆ. ವಿಷಯ ಆಧಾರಿತ ಏನ್ರ ಮಾರ್ಗದರ್ಶನ ಮಾಡು. ಕುತ್ತಂತವ್ರು ಕೇಳಿದಂತವ್ರು ಎಲ್ಲಾರು ನನ್ನಲ್ಲಿ ಏನ್ರ ನ್ಯೂನತೆಗಳಿದ್ರೆ ನೀವು ಸಲಹೆ ಸೂಚನೆಗಳನ್ನ ಕೊಡ್ರಿ. ದೊಡ್ಡವ್ರು ಯಾರೇ ಇರ್ಲಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರ ನಾಲ್ಗಿ ಬಿಗಿ ಹಿಡಿದು ಮಾತಾಡೋದು ನಮ್ಮೆಲ್ಲರ ಧರ್ಮ. ಸಿದ್ದಪ್ಪ ಇದರಿಂದ ಕೊನೆಗೊಳ್ಳಬೇಕು. ಇದು ಕೊನೆಗೊಳ್ಳಿಲ್ಲ ಅಂದ್ರೆ ಮುಂದಿನ ಪರಿಣಾಮ ಎದುರಿಸ್ತೀಯ. ಎಲ್ಲರಿಗೂ ನಮಸ್ಕಾರ.